ಈ ಕೆಳಗಿನವುಗಳಲ್ಲಿ ಯಾವ ಜೋಡಿ ತಪ್ಪಾಗಿದೆ? ನೋಡಿ, ಜರ್ಮನಿ ಬರ್ಲಿನ್, ಪೋಲ್ಯಾಂಡ್ನ ವಾರ್ಸಾ, ವಿಯೆಟ್ನಾಂ ವಿಯೆನ್ನಾ, ಫಿಲಿಪೀನ್ಸ್ ಮನಿಲಾ. ಇಲ್ಲಿ ತಪ್ಪಾಗಿರುವಂಥದ್ದು ವಿಯೆಟ್ನಾಂ ವಿಯೆನ್ನಾ, ಅಂದರೆ ಜರ್ಮನಿಯ ಬರ್ಲಿನ್ ಕರೆಕ್ಟು, ಪೋಲ್ಯಾಂಡ್ನ ವಾರ್ಸಾ ಕರೆಕ್ಟು, ಫಿಲಿಪೀನ್ಸ್ನ ರಾಜಧಾನಿ ಮನಿಲಾ ಇದು ಕರೆಕ್ಟು. ವಿಯೆಟ್ನಾಂ ಇಲ್ಲಿ ತಪ್ಪಾಗಿದೆ. ನೆಕ್ಸ್ಟ್, ಪ್ರಮುಖ ಮೊಬೈಲ್ ಕಂಪನಿಗಳು ಹಾಗೂ ಅವುಗಳ ದೇಶಗಳಿಗೆ ಸಂಬಂಧಿಸಿದಂತೆ ಯಾವ ಜೋಡಿ ಸರಿಯಾಗಿದೆ? ಪ್ರಮುಖವಾಗಿರ್ತಕ್ಕಂಥ ಮೊಬೈಲ್ ಕಂಪ್ನಿಗಳ ಎಲ್ಲ ಮೊಬೈಲ್ ಕಂಪ್ನಿಗಳು ಪ್ರಮುಖವಾಗಿರ್ತಕ್ಕಂಥವು ಮತ್ತು ಆ ದೇಶಗಳು ಹೊಂದಾಣಿಕೆ. ನೋಡಿ, ಕೋಗನ್ ಕಂಪ್ನಿ ಆಸ್ಟ್ರೇಲಿಯಾ, ಸೋನಿ ಕಂಪ್ನಿ ಜಪಾನ್, ಸ್ಯಾಮ್ಸಂಗ್ ಕಂಪ್ನಿ ದಕ್ಷಿಣ ಕೊರಿಯಾ. ಮೇಲಿನ ಎಲ್ಲವೂ ಸರಿ. ಹಾಗಾದರೆ ಸರಿಯಾದ ಉತ್ತರ ಎಲ್ಲವೂ ಸರಿ. ಈ ಕೋಗನ್ ಕಂಪ್ನಿ ಆಸ್ಟ್ರೇಲಿಯಾದ್ದು ಮತ್ತು ಈ ಸೋನಿ ಕಂಪ್ನಿ ಜಪಾನ್ದು, ಸ್ಯಾಮ್ಸಂಗ್ ಕಂಪ್ನಿ ದಕ್ಷಿಣ ಕೊರಿಯಾ. ಹಾಗಾದರೆ ಮೇಲಿನ ಎಲ್ಲವೂ ಸರಿಯಾಗಿವೆ. ನೆಕ್ಸ್ಟ್, ಈ ಕೆಳಗಂಡ ಯಾವ ದೇಶವನ್ನು ಸರೋವರಗಳ ನಾಡು ಎಂದು ಕರೆಯುತ್ತಾರೆ? ಸರೋವರಗಳ ನಾಡು ಭಾರತ, ಭೂತಾನ್, ತೈವಾನ್, ಫಿನ್ಲ್ಯಾಂಡ್. ಸರಿಯಾದ ಉತ್ತರ ಫಿನ್ಲ್ಯಾಂಡ್. ಫಿನ್ಲ್ಯಾಂಡನ್ನು ನಾವು ಸರೋವರಗಳ ನಾಡು ಎಂದು ಕರೆಯುತ್ತೇವೆ. ಭಾರತದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರುವ ರಾಜ್ಯ ಯಾವುದು? ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರುವ ರಾಜ್ಯ ಮಧ್ಯಪ್ರದೇಶ. ಕಡಿಮೆ ಅರಣ್ಯ ಪ್ರದೇಶವನ್ನು ಹೊಂದಿರುವಂತಹ ರಾಜ್ಯ ಹರಿಯಾಣ, ಪಂಜಾಬ್. ಇವೆಲ್ಲ ಕಡಿಮೆ ಅರಣ್ಯ ಪ್ರದೇಶವನ್ನು ಹೊಂದಿದ್ದಾವೆ. ಅತಿ ಹೆಚ್ಚು ಅಂದರೆ ಮಧ್ಯಪ್ರದೇಶ, ಕಡಿಮೆ ಅಂದರೆ ಹರಿಯಾಣ. ನೆಕ್ಸ್ಟ್, ಈ ಕೆಳಗಂಡ ಯಾವ ಬ್ಯಾಂಕ್ ಗರಿಷ್ಠ ಸಂಖ್ಯೆಯ ಶಾಖೆಯನ್ನು ಹೊಂದಿದೆ, ಬ್ರಾಂಚ್ಗಳನ್ನು ಹೊಂದಿದೆ? ನೋಡಿ, ICICI ಬ್ಯಾಂಕು, HDFC ಬ್ಯಾಂಕು, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಸ್ಟೇಟ್ ಬ್ಯಾಂಕ್ ಆಫ್ ಪಟಿಯಾಲಾ. ಸರಿಯಾದ ಉತ್ತರ SBI. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾವು ನಮ್ಮ ಭಾರತದ ಅತ್ಯಂತ ದೊಡ್ಡ ಬ್ಯಾಂಕು ಹಾಗೂ ಅತಿ ಹೆಚ್ಚು ಶಾಖೆಗಳನ್ನು ಬ್ರಾಂಚ್ಗಳನ್ನು ಹೊಂದಿದೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಭಾರತದ ರಾಷ್ಟ್ರೀಯ ಮರ ಯಾವುದು? ಭಾರತದ ರಾಷ್ಟ್ರೀಯ ಮರ ಯಾವುದು? ಹುಣಸೆ ಮರ, ಆಲದ ಮರ, ಬೇವಿನ ಮರ, ಪೀಪಲ್ ಮರ. ಸರಿಯಾದ ಉತ್ತರ ಆಲದ ಮರ. ಭಾರತದ ರಾಷ್ಟ್ರೀಯ ಮರ ಆಲದ ಮರ. ಅಂದರೆ ಭಾರತದ ರಾಷ್ಟ್ರೀಯ ಹಣ್ಣು ಯಾವುದು? ಭಾರತದ ರಾಷ್ಟ್ರೀಯ ಹಣ್ಣು ಯಾವುದು? ದಾಳಿಂಬೆ, ಆ್ಯಪಲ್, ಬಾಳೆಹಣ್ಣು, ಮಾವು. ಸರಿಯಾದ ಉತ್ತರ ಮಾವು ಭಾರತದ ರಾಷ್ಟ್ರೀಯ ಹಣ್ಣು. ನೆಕ್ಸ್ಟ್, ಭಾರತದ ರಾಷ್ಟ್ರೀಯ ಪಕ್ಷಿ ಯಾವುದು? ಭಾರತದ ರಾಷ್ಟ್ರೀಯ ಪಕ್ಷಿ ಯಾವುದು? ನೋಡಿ, ನವಿಲು, ಕಿಂಗ್ ಫಿಶರ್, ಬೋಲ್ಡ್ ಈಗಲ್, ಗಿಳಿ. ಸರಿಯಾದ ಉತ್ತರ ನವಿಲು. ಭಾರತದ ರಾಷ್ಟ್ರೀಯ ಪಕ್ಷಿ ನವಿಲು. ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವುದು? ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವುದು? ಸರಿಯಾದ ಉತ್ತರ ಬೆಂಗಾಲಿ ಟೈಗರ್. ಬಂಗಾಳದ ಹುಲಿ ನಮ್ಮ ಭಾರತದ ರಾಷ್ಟ್ರೀಯ ಪ್ರಾಣಿ. ಭಾರತದ ರಾಷ್ಟ್ರೀಯ ಹೂವು ಯಾವುದು? ಭಾರತದ ರಾಷ್ಟ್ರೀಯ ಹೂವು ಯಾವುದು? ಪ್ರಶ್ನೆಗಳು ಸುಲಭ. ಕೆಲವೊಂದು ಪ್ರಶ್ನೆಗಳು ಸುಲಭವಾಗಿರ್ತವೆ, ಆದರೆ ಅದನ್ನು OMR ಶೀಟಲ್ಲಿ ಭರ್ತಿ ಮಾಡುವಂತಹ ಸಂದರ್ಭದಲ್ಲಿ ಬಹಳ ತಪ್ಪು ಮಾಡ್ತೇವೆ. ಅದಕ್ಕೆ ಯಾವುದೇ ಪ್ರಶ್ನೆ ಎಷ್ಟು ಸುಲಭವೋ ಅದೇ ಪ್ರಶ್ನೆ ಅಷ್ಟೇ ಡಿಫಿಕಲ್ಟ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ನಾವು ನೋಡ್ತಾ ಹೋಗೋಣ. ಭಾರತದ ರಾಷ್ಟ್ರೀಯ ಹೂವು ಯಾವುದು? ಸರಿಯಾದ ಉತ್ತರ ಕಮಲ ಭಾರತದ ರಾಷ್ಟ್ರೀಯ ಹೂವು. ಭಾರತದ ರಾಷ್ಟ್ರೀಯ ಸ್ಮಾರಕ ಯಾವುದು? ಭಾರತದ ರಾಷ್ಟ್ರೀಯ ಸ್ಮಾರಕ ಯಾವುದು? ನೋಡಿ, ಚಾರ್ಮಿನಾರ್, ಕೆಂಪು ಕೋಟೆ, ಇಂಡಿಯಾ ಗೇಟ್, ಗೇಟ್ವೇ ಆಫ್ ಇಂಡಿಯಾ. ಭಾರತದ ರಾಷ್ಟ್ರೀಯ ಸ್ಮಾರಕ ಇಂಡಿಯಾ ಗೇಟ್. ಇಂಡಿಯಾ ಗೇಟನ್ನು ನಾವು ಭಾರತದ ರಾಷ್ಟ್ರೀಯ ಸ್ಮಾರಕ ಅಂತ ಕರಿತೇವೆ.
ರಾಷ್ಟ್ರೀಯ ಪರಂಪರೆ ಪ್ರಾಣಿ ಯಾವುದು? ರಾಷ್ಟ್ರೀಯ ಪರಂಪರೆ ಪ್ರಾಣಿ ಯಾವುದು? ಸರಿಯಾದ ಉತ್ತರ ಕುರಿ. ಕುರಿಯನ್ನು ರಾಷ್ಟ್ರೀಯ ಪರಂಪರೆ ಪ್ರಾಣಿ ಎಂದು ಕರೆಯುತ್ತೇವೆ. ಭಾರತದ ರಾಷ್ಟ್ರೀಯ ಜಲವಾಸಿ ಪ್ರಾಣಿ ಯಾವುದು? ಭಾರತದ ರಾಷ್ಟ್ರೀಯ ಜಲವಾಸಿ ಪ್ರಾಣಿ ಯಾವುದು? ಇಲ್ಲಿ ಅದಕ್ಕಿಂತ ಮುಂಚೆ ಭಾರತದ ಇಲ್ಲಿ ರಾಷ್ಟ್ರೀಯ ಪರಂಪರೆ ಪ್ರಾಣಿ ಕುರಿನೋ ಅಥವಾ ಇನ್ಯಾವುದು ಬೇರೆ ಇದ್ದರೆ ಇದನ್ನು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ನೆಕ್ಸ್ಟು, ಭಾರತದ ರಾಷ್ಟ್ರೀಯ ಜಲವಾಸಿ ಪ್ರಾಣಿ ಯಾವುದು? ಸರಿಯಾದ ಉತ್ತರ ಡಾಲ್ಫಿನ್. ಭಾರತದ ರಾಷ್ಟ್ರೀಯ ಜಲವಾಸಿ ಪ್ರಾಣಿ ಡಾಲ್ಫಿನ್. ಭಾರತದ ರಾಷ್ಟ್ರೀಯ ನದಿ ಯಾವುದು? ಭಾರತದ ರಾಷ್ಟ್ರೀಯ ನದಿ ಯಾವುದು? ಗಂಗಾ ನದಿ. ಗಂಗಾ ನದಿ ಭಾರತದ ರಾಷ್ಟ್ರೀಯ ನದಿಯಾಗಿದೆ. ಭಾರತದ ರಾಷ್ಟ್ರೀಯ ಕ್ರೀಡೆ ಯಾವುದು? ಸರಿಯಾದ ಉತ್ತರ ಹಾಕಿ. ಹಾಕಿ ಭಾರತೀಯ ರಾಷ್ಟ್ರೀಯ ಕ್ರೀಡೆ. ನೆಕ್ಸ್ಟ್, ಭಾರತದ ರಾಷ್ಟ್ರೀಯ ಸರೀಸೃಪ ಯಾವುದು? ಭಾರತದ ರಾಷ್ಟ್ರೀಯ ಸರೀಸೃಪ ಯಾವುದು? ಸರಿಯಾದ ಉತ್ತರ ಕಿಂಗ್ ಕೋಬ್ರಾ. ಕಿಂಗ್ ಕೋಬ್ರಾ ಇವುದು ಭಾರತದ ರಾಷ್ಟ್ರೀಯ ಸರೀಸೃಪ. ಭಾರತದ ರಾಷ್ಟ್ರೀಯ ಕರೆನ್ಸಿ ಯಾವುದು? ಸರಿಯಾದ ಉತ್ತರ ಭಾರತೀಯ ರೂಪಾಯಿ. ಭಾರತೀಯ ರೂಪಾಯಿ ನಮ್ಮ ಭಾರತದ ರಾಷ್ಟ್ರೀಯ ಕರೆನ್ಸಿಯಾಗಿದೆ. ನೆಕ್ಸ್ಟ್, ಭಾರತದ ರಾಷ್ಟ್ರೀಯ ಧ್ವಜವನ್ನು ಸಂವಿಧಾನ ಸಭೆ ಅಂಗೀಕರಿಸಿದ್ದು ಯಾವಾಗ? ರಾಷ್ಟ್ರೀಯ ಧ್ವಜ. ಸರಿಯಾದ ಉತ್ತರ ಜುಲೈ 22, 1947 ನಮ್ಮ ಭಾರತೀಯ ರಾಷ್ಟ್ರೀಯ ಧ್ವಜವನ್ನು ಅಂಗೀಕರಿಸಲಾಯಿತು. ನೆಕ್ಸ್ಟ್, ಭಾರತದ ರಾಷ್ಟ್ರಗೀತೆ ಯಾವುದು? ಜನಗಣಮನ. ರವೀಂದ್ರನಾಥ್ ಠಾಗೂರ್ ಅವರು ಬರೆದಿರೋದು ಭಾರತದ ರಾಷ್ಟ್ರಗೀತೆ. ಭಾರತೀಯ ರಾಷ್ಟ್ರೀಯ ಧ್ವಜವನ್ನು ವಿನ್ಯಾಸಗೊಳಿಸಿದವರು ಯಾರು? ಪಿಂಗಾಳಿ ವೆಂಕಯ್ಯನವರು ನಮ್ಮ ಭಾರತೀಯ ರಾಷ್ಟ್ರೀಯ ಧ್ವಜವನ್ನು ವಿನ್ಯಾಸಗೊಳಿಸಿದವರು. ರಾಷ್ಟ್ರೀಯ ಲಾಂಛನವನ್ನು ಅಂಗೀಕರಿಸಿದ್ದು ಯಾವಾಗ? ರಾಷ್ಟ್ರೀಯ ಲಾಂಛನ, ರಾಷ್ಟ್ರ ಧ್ವಜ ಅಂದರೆ ಅದು ಜುಲೈ 22, 1947. ಯಾವುದು? ರಾಷ್ಟ್ರೀಯ ಧ್ವಜ. ಹಾಗೆ ರಾಷ್ಟ್ರೀಯ ಲಾಂಛನವನ್ನು ಅಂಗೀಕರಿಸಲಾಗಿದ್ದು ಯಾವಾಗ ಅಂದರೆ ಅದು ಜನವರಿ 26, 1950. ಮೋಸ್ಟ್ ಇಂಪಾರ್ಟೆಂಟ್, ನೆನಪಿಟ್ಕೋಬೇಕು. ರಾಷ್ಟ್ರೀಯ ಧ್ವಜ ಬೇರೆ, ರಾಷ್ಟ್ರ ಲಾಂಛನ. ರಾಷ್ಟ್ರೀಯ ಧ್ವಜ 1947 ಮಾಡ್ತಾರೆ, ಜುಲೈ 22 ಮಾಡ್ತಾರೆ. ಇಲ್ಲಿ ರಾಷ್ಟ್ರೀಯ ಲಾಂಛನ ಜನವರಿ 26, 1950. ನೆಕ್ಸ್ಟ್, ಭಾರತೀಯ ರಾಷ್ಟ್ರೀಯ ಗೀತೆಯನ್ನು ಸಂಸ್ಕೃತದಲ್ಲಿ ಸಂಯೋಜಿಸಿದವರು ಯಾರು? ಮೋಸ್ಟ್ ಇಂಪಾರ್ಟೆಂಟ್ ನೋಡಿರಿ. ಇಲ್ಲಿ ರವೀಂದ್ರನಾಥ್ ಠಾಗೂರ್, ಬಂಕಿಂಚಂದ್ರ ಚಟರ್ಜಿ, ಪಿಂಗಾಳಿ ವೆಂಕಯ್ಯ, ರಾಜಗೋಪಾಲ್ಚಾರಿ. ಸರಿಯಾದ ಉತ್ತರ ಈ ಬಂಕಿಂಚಂದ್ರ ಚಟರ್ಜಿ ಅವರು. ಇವರು ರಾಷ್ಟ್ರಗೀತೆಯನ್ನು ಸಂಸ್ಕೃತದಲ್ಲಿ ಸಂಯೋಜನೆ ಮಾಡ್ತಾರೆ. ನೆಕ್ಸ್ಟ್, ರಾಷ್ಟ್ರೀಯ ಲಾಂಛನದ ಧ್ಯೇಯವಾಕ್ಯ ಯಾವುದು? ರಾಷ್ಟ್ರೀಯ ಲಾಂಛನದ ಧ್ಯೇಯವಾಕ್ಯ ನೋಡಿ, ಸತ್ಯಮೇವ ಜಯತೆ, ವೃಕ್ಷೋ ರಕ್ಷಿತ, ವಂದೇ ಮಾತರಂ, ಜೈ ಹಿಂದ್. ಸರಿಯಾದ ಉತ್ತರ ಸತ್ಯಮೇವ ಜಯತೆ. ನಮ್ಮ ರಾಷ್ಟ್ರೀಯ ಲಾಂಛನದಲ್ಲಿ ಕೆಳಗಡೆ ಸತ್ಯಮೇವ ಜಯತೆ ಎನ್ನುವಂತಹ ಪದವನ್ನು ಮುಂಡಕ ಉಪನಿಷತ್ತಿಂದ ಪಡೆದುಕೊಂಡು ಅದನ್ನು ಕೆತ್ತಲಾಗಿದೆ. ನೆಕ್ಸ್ಟ್, ಭಾರತ ರಾಷ್ಟ್ರೀಯ ಧ್ವಜದಲ್ಲಿ ಕೇಸರಿ ಡ್ಯಾಶ್ ಅನ್ನು ಪ್ರತಿನಿಧಿಸುತ್ತದೆ. 2019 RSIದೊಳಗೆ ಕೇಳಿದ್ದ. ಇಲ್ಲಿ ಬಿಳಿ ಬಣ್ಣವನ್ನು ಕೇಳಿದ್ದ. ಹಾಗೆ ಅದೇ ರೀತಿಯಾಗಿ ಕೇಸರಿ, ಬಿಳಿ, ಹಸಿರು 3 ತಿಳ್ಕೋಬೇಕು. ಭಾರತದ ರಾಷ್ಟ್ರೀಯ ಧ್ವಜದಲ್ಲಿ ಕೇಸರಿ ಏನನ್ನು ಸೂಚಿಸುತ್ತದೆ? ಕೇಸರಿ ಧೈರ್ಯವನ್ನು ಸೂಚಿಸುವಂಥದ್ದು. ಬಿಳಿ ಶಾಂತಿಯನ್ನು ಸೂಚಿಸುವಂಥದ್ದು. ಹಸಿರು ಸಮೃದ್ಧಿಯನ್ನು ಸೂಚಿಸುತ್ತದೆ. ಕೇಸರಿ ಧೈರ್ಯ. ನೆಕ್ಸ್ಟ್,
ಭಾರತದ ರಾಷ್ಟ್ರೀಯ ಕ್ಯಾಲೆಂಡರ್ ಯಾವುದು? ಸರಿಯಾದ ಉತ್ತರ ಸಖ ಕ್ಯಾಲೆಂಡರ್. ಸಖ ಕ್ಯಾಲೆಂಡರ್ ನಮ್ಮ ಭಾರತದ ರಾಷ್ಟ್ರೀಯ ಕ್ಯಾಲೆಂಡರ್. ಟಿವಿ ರಿಮೋಟ್ನಲ್ಲಿ ಬಳಸುವ ವಿಕಿರಣ ಯಾವುದು? ನೋಡಿ, ಆವಕೆಂಪು ವಿಕಿರಣ, ನೈಟ್ರೋಜನ್ ವಿಕಿರಣ, ನೇರಳಾತೀತ ಕಿರಣ, ಎಕ್ಸ್ ಕಿರಣ. ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನಾನು ಮುಂದಿನ ವಿಡಿಯೋದಲ್ಲಿ ನೀಡುತ್ತೇನೆ. ಧನ್ಯವಾದಗಳು.